ಸೂಪರ್ ಆಗೈತೆ ಅಣ್ಣ, ಸೂಪರ್ ಆಗೈತೆ, ಸೂಪರ್ ಸೂಪರ್ ಆಗೈತೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬಂದಿದೆ ಮೂವಿ, ಆಕ್ಷನ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ ತಿರುಗಿ ನೋಡ್ಬೋದು. ಚೆನ್ನಾಗಿದೆ ಸರ್, ಸೂಪರ್ ಮೂವಿ, ಚೆನ್ನಾಗಿದೆ ಸರ್, ಎಲ್ಲ ಸರ್ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಸಿನಿಮಾ, ಚೆನ್ನಾಗಿದೆ ಸಿನಿಮಾ. ಅದರಲ್ಲಿ ರವಿಚಂದ್ರನ್ ಆಕ್ಟರ್ ಅಂತೂ ಮಸ್ತಾಗೈತೆ, ಚೆನ್ನಾಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಫಸ್ಟ್ನೇದು ಸಖತ್ತಾಗಿದೆ, ಎರಡನೇದು ಚೆನ್ನಾಗಿದೆ, ಇನ್ನು ಮೂರನೇದು ನೋಡಬೇಕು. ತುಂಬ ಚೆನ್ನಾಗಿದೆ. ಫಿಲಮ್ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಹಳ್ಳಿ ಸ್ಟೋರಿ ಒಳ್ಳೆ ಸಕ್ಕತ್ತಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ ಫಿಲಮ್. ಏನು ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ, ಸಕ್ಕತ್ತಾಗಿದೆ ಫಿಲಮ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಅಯೋಗ್ಯ ಫಿಲಮ್ 2 ಎಲ್ಲರೂ ನೋಡಿ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡೋ ಅಂತ ಮೂವಿ ಇದೆ. ಬನ್ನಿ ಎಲ್ಲರೂ ಥಿಯೇಟ್ರಲ್ಲೇ ನೋಡಿ, ಮನೆಯಲ್ಲಿ ಟಿವಿನಲ್ಲಿ ನೋಡಬೇಡಿ, ಥಿಯೇಟ್ರಿಗೆ ಬಂದು ಅವ್ರಿಗೂ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿತ್ತು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಯೋಗ್ಯ 2 ತುಂಬಾ ಒಳ್ಳೆ ಪೈಸಾ ವಸೂಲ್, ಫುಲ್ ಕಾಮಿಡಿ ಅಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್. ದಯವಿಟ್ಟು ಎಲ್ಲ ಬಂದು ನೋಡಬೇಕು. ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಒಂದು ಒಳ್ಳೆ ಕ್ಯಾಮಿಯೋ ಇದೆ, ಅದು ಹೇಳ್ಬೋದು, ಬಟ್ ಎಲ್ಲ ಗೊತ್ತು. ರವಿ ಸರ್ದು ತುಂಬಾ ತುಂಬಾ ಚೆನ್ನಾಗಿದೆ. ಮತ್ತೆ ಸಾಧು ಸರ್ ಲಾಸ್ಟ್ ಪ್ರೂಫ್ ಒಂದಿದೆ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬಾರ್ದು. ಕಡೆಯವ್ರಿಗೂ ಕೂತ್ಕೊಂಡು ನೋಡ್ಬೇಕು ಸಿನಿಮಾ. 100% ರೀಚ್ ಆಗಿದೆ ಸರ್. ನಿಜವಾಗ್ಲೂ ತುಂಬಾ ಈ ಸಲ ಸೇಮ್ ಅಯೋಗ್ಯ ಪರ್ಫೆಕ್ಟ್ ಸೀಕ್ವಲ್ ಅಂತ ಹೇಳ್ಬೋದು ಸರ್. ಎಲ್ಲರೂ ಬಂದು ನೋಡಬೇಕು. ಒಳ್ಳೆ ಪೈಸಾ ವಸೂಲ್ ಮತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಫ್ಯಾಮಿಲಿ ಎಲ್ಲ ಬಂದು ನೋಡಿದ್ರೆ ತುಂಬ ಒಳ್ಳೆ ವೀಕೆಂಡಲ್ಲಿ ಸೆಕೆಂಡ್ ಹಾಫ್ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಿದೆ. ದಯವಿಟ್ಟು ಎಲ್ಲರೂ ಇನ್ನೂ ಹೆಚ್ಚು ಜನ ಬಂದು ನೋಡಬೇಕು ಸರ್. ಇದು ತುಂಬ ಚೆನ್ನಾಗಿದೆ. ಸತೀಶ್ ಅವ್ರ ಆ್ಯಕ್ಟಿಂಗು ಮತ್ತು ರಚ್ಚು ಬಾಯಲ್ಲಿ ಮಂಡ್ಯದ ಮಾತು ಕೇಳೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸತೀಶ್ ಅವರಿಗೆ ನಿಜವಾಗ್ಲೂ ಮಂಡ್ಯದ ಗೌಡ ಅಂತ ಒಂದು ಟೈಟಲ್ ಕೊಡ್ಬೋದು ಸರ್. ನಿಜವಾಗ್ಲೂ ಇದು 100%. ಅಯೋಗ್ಯ 3 ಬರ್ತಿದೆ, ನೋಡೋಣ, ವೈಟಿಂಗ್. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಪಾರ್ಟ್ 2 ಆಗಿರೋದ್ರಿಂದ ಪಾರ್ಟ್ 1 ರೆಫರೆನ್ಸ್ ತೊಗೊಂಡೇ ಮಾಡಿದ್ದಾರೆ. ಪಾರ್ಟ್ 1 ಅಲ್ಲಿ ಈ ಸೀನ್ ಇತ್ತಲ್ಲ, ಅದೇ ಸೀನ್ ರಿಪೀಟ್ ಆಗಿದೆ, ಅಂದರೆ ಅದೇ ಸೀನ್ ಥರ ತೆಗ್ದಿದ್ದಾರೆ ಅನ್ಸುತ್ತೆ. ಪಾರ್ಟ್ 2 ಅಲ್ಲಿ ಮೇಯ್ನ್ ಆಗಿ ನೋಡ್ಬೇಕಾಗಿರೋದು ಸಾಧು ಕೋಕಿಲ್ ಅವ್ರ ಸೀನು ಸರ್. ಸಾಧು ಕೋಕಿಲ್ ಅವ್ರ ದೊಡ್ಡಮ್ಮನ್ ತಗೊಂಡ್ಬಂದು ಶೂಟ್ ಮಾಡ್ತಾರೆ, ಕ್ರೇಜಿ ಸರ್. KGF ಪಾರ್ಟ್ 2 ಆ ಸೀನ್ ಬರುತ್ತಲ್ಲ ಸರ್, ಸೇಮ್ ರೀಕ್ರಿಯೇಷನ್ ಮಾಡಿದ್ದಾರೆ. ಅದು ಸಾಧು ಕೋಕಿಲ್ ಅವ್ರ ಸ್ಟೈಲಲ್ಲಿ ನೋಡೋದಂತ ಎಕ್ಸ್ಟ್ರಾಡಿನರಿ ಆಗಿತ್ತು ಸರ್. ದೊಡ್ಡಮ್ಮ ಸೀನ್ ನೆಕ್ಸ್ಟ್ ಲೆವೆಲ್ ಸರ್. ನಂಬರ್ 1 ಸಿನಿಮಾ, ಸೂಪರ್ ಸಿನಿಮಾ ಅಯೋಗ್ಯ 2. ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್. ತುಂಬ ಸ್ಟೋರಿ ಚೆನ್ನಾಗಿದೆ, ಇಷ್ಟ ಇದೆ, ಕಂಟೆಂಟ್ ಚೆನ್ನಾಗಿದೆ, ಸಾಂಗ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಭಾಳ ಚೆನ್ನಾಗಿದೆ. ಗಿರೀಶ್ ಅವರು ಮತ್ತು ಶಿವರಾಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಅಲ್ಟಿಮೇಟ್ ಆಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡ್ಕೊಂಡು ಕೇಳ್ಕೊತೀನಿ. 10 ಕೊಡ್ಬೋದು ಸರ್. ಇನ್ನ ಟಿಕೆಟ್ ಇಸ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಸಖತ್ತಾಗಿದೆ, ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್. 2.5 ಗಂಟೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಪಾರ್ಟ್ 2 ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ. 4.5 ಔಟ್ ಆಫ್ 5. ಚೆನ್ನಾಗಿದೆ ಸರ್, ನೋಡ್ಬೋದು ಸರ್. ಸಖತ್ತಾಗಿದೆ ಪಿಕ್ಚರು ಸರ್. ಇಡೀ ಫ್ಯಾಮಿಲಿ ಸಮೇತ ನೋಡ್ಬೋದು. ಹಳ್ಳಿ ಸೊಗಡು. ಅಯೋಗ್ಯ 3 ಬರಬೇಕು ಅಂತಲೇ ಕಾಯ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿದೆ, ನೋಡಿ. ಇಡೀ ಆಡಿಯನ್ಸ್ಗೆ ಅಂತ ತುಂಬಾ ಒಳ್ಳೆ ಪಿಕ್ಚರು ಸರ್ ಈ ವರ್ಷದಲ್ಲಿ ಸರ್. 2026 ಸಖತ್ತಾಗಿದೆ ಸರ್, ನೋಡಿ, ತುಂಬಾ ಚೆನ್ನಾಗಿದೆ. ಸೂಪರ್ 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 ಫೈಟ್ ತೊಗೊಂಡು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನೀನಾಸ ಸತೀಶ್ ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಜನಗಳಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಜನಗಳ ಸಾರ್ವಜನಿಕರ ಸೇವೆ ಯಾಕೆ ಮಾಡ್ತಾರೆ, ಸರ್ಕಾರ ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ಜನಗಳನ್ನ ಮರಳು ಮಾಡ್ತಾರೆ, ಯಾವ ರೀತಿ ಜನಗಳನ್ನ ಮರಳು ಮಾಡಿ ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡಿ ಅನ್ಯಾಯಕ್ಕೆ ಹೋರಾಡ್ತಾ ಬಿಟ್ಟರೆ ನ್ಯಾಯಕ್ಕೆ ಯಾರು ಓಡಲ್ಲ. ಇದನ್ನು ನೀನಾಸ ಸತೀಶ್ ಅವರು ಅಯೋಗ್ಯ 2ನಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಜನಗಳು ಯಾವ ರೀತಿ ಬದುಕಬೇಕು ಅಂತ. ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆನ ಎತ್ತಿ ತೋರಿಸಿದ್ದಾರೆ. ಮಂಡ್ಯದಲ್ಲಿ ಕಬ್ಬು ಹೇಗೆ ಬೆಳೀತಾರೆ, ಪೂರ ಮಂಡ್ಯ ಜಿಲ್ಲೆ ಒಳಗೆ ಶೂಟಿಂಗ್ ಆಗಿದೆ. ಆದ್ದರಿಂದ ಆ ಜನ ಹೆಂಗೆ ಬದುಕ್ತಾರೆ, ಮಂಡ್ಯ ಜಿಲ್ಲೆಯವರು, ಮಂಡ್ಯ ಯಾವುದಕ್ಕೂ ಮಂಡ್ಯ ಜಿಲ್ಲೆ ಮಂಡ್ಯದ ಗಂಡು ಅಂತ ಹೇಳ್ತಾರಲ್ಲ,
ಅಂಬರೀಷ್ ಇವ್ರ ಬಗ್ಗೆ ಇವತ್ತು ಮೂವಿ ಬಂದು ಭಾಳ ಚೆನ್ನಾಗಿ ಬಂದಿದೆ. ಇವತ್ತು ವಾಸ್ತವತೆ ಏನು ನಡೀತಾ ಇದೆ ರಾಜಕೀಯವಾಗಲಿ ಮತ್ತೊಂದು ಭಾಳ ಚೆನ್ನಾಗಿ ಕಾಮಿಡಿ ಆಗಲಿ ಫುಲ್ ಫಿಲಮ್ ಎಂಡಿಂದ ಲಾಸ್ಟ್ವರೆಗೂ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ, ಎಂಡ್ ಕೊಟ್ಟಿದ್ದಾರೆ, ಖುಷಿ ಕೊಟ್ಟಿದ್ದಾರೆ, ಲವ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಬಂದಿದ್ದಾರೆ. ಈ ಕಾಮಿಡಿ ಆಕ್ಟರ್ಸ್ ಅಂತೂ ಫಿಲಮ್ ಅಂತೂ ಬಂದು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಶಿವರಾಜ್ ಕೇರ್ಪೇಟೆ ಅಂತ ಅವರಿಬ್ರದೇ ಇದು ಹೀರೋಗಿಂತ ಅವರಿಬ್ರದೇ ಜಾಸ್ತಿ ಆಗ್ಬಿಟ್ಟಿದ್ರು. ಭಾಳ ಚೆನ್ನಾಗಿ ಮಾಡಿದೆ ಮೂವಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಬಟ್ ಜನಗಳೆಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಿ 100 days ಆಗಲಿ ಭಾಳ ಚೆನ್ನಾಗಿ ಮಾಡಿದೆ. ಅಯೋಗ್ಯ 3 ವೇಟಿಂಗ್ ಮಾಡ್ತೀವಿ ನಾವು. ಅಯೋಗ್ಯ 3 ಚೆನ್ನಾಗಿ ಮಾಡಿ